ನಾನು ಒಂದ್ ಮದ್ವೆಗೆ ಹೋಗಿದ್ದಾಗ ಅಲ್ಲಿ ಒಬ್ರು ವಯಸ್ಸಾದ ಹೆಂಗ್ಸು ಒಂದು ಹುಡುಗನನ್ನ ತೋರಿಸಿ ಇವನೇ ನಿನ್ ಗಂಡ ಅಂತ ಹೇಳಿದ್ರು. ನನಗಂತೂ ಏನೊಂದು ಅರ್ಥ ಆಗದೆ, ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನನ್ಗಿನ್ನೂ ಮದ್ವೆ ಆಗಿಲ್ಲ ಅಂತ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತನ್ನ ಕೇಳ್ದೆ ಇವನೇ ನಿನ್ ಗಂಡ ಅಂತ ಹೇಳಿದಾಗ ನನಗಾಗಿದ್ದು ದೊಡ್ಡ ಆಘಾತ. ಯಾಕೆ ಅಂದ್ರೆ ನನ್ನ ಹೆಸರು ಪ್ರೀತಿ, ಡೆಲ್ಲಿಯಲ್ಲಿ ನನ್ನ ವಾಸ. ಎಲ್ಲಾ ಹುಡುಗಿರ್ ಹಾಗೆ ನಾನು ಕೂಡ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಂತ ಎಲ್ಲವನ್ನ ಬಳಸ್ತಾ ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾ ಯಾವುದೇ ಭಯ ಸಂಕೋಚ ಇಲ್ಲದೆ ಬಹಳ ಸಂತಸದಿಂದ ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ. ನಾನು ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ದೀನಿ. ಒಬ್ಳೆ ಮಗಳು ಆಗಿರೋದ್ರಿಂದ ಮನೆಯಲ್ಲೂ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ನ ಪ್ರತಿ ಅಭಿಪ್ರಾಯವನ್ನ ಕೂಡ ಗೌರವಿಸ್ತಾರೆ. ನನ್ನ ತಂದೆ ತಾಯಿ ಎಲ್ಲಾ ವಿಷಯಗಳನ್ನ ನನ್ನ ಜೊತೆ ಮುಕ್ತವಾಗಿ ಚರ್ಚಿಸ್ತಾ ಬಹಳ ಪ್ರೀತಿಯಿಂದ ನನ್ನನ್ನು ಬೆಳೆಸಿದ್ದಾರೆ. ನಾನು ತುಂಬಾ ಚಿಕ್ಕವಳಾಗಿದ್ದಾಗಲೇ ನನಗೆ ಬುದ್ಧಿ ಬರೋದಕ್ಕಿಂತ ಮುಂಚೆನೆ ಕರ್ನಾಟಕದಿಂದ ಡೆಲ್ಲಿಗೆ ಬಂದು ನೆಲೆಸಿದ್ದಾರೆ ನನ್ನ ತಂದೆ ತಾಯಿ. ನಮ್ಮ ಕುಟುಂಬದ ಇನ್ನೊಂದು ಸದಸ್ಯೆ ಅಂದ್ರೆ ಅದು ಭವ್ಯ. ಭವ್ಯ ತಂದೆ ಮತ್ತೆ ನನ್ನ ತಂದೆ ಇಬ್ರು ಸ್ನೇಹಿತರು. ಆ ಪರಿಚಯ ನಮ್ಮನ್ನ ಕೂಡ ಸ್ನೇಹಿತರನ್ನಾಗ್ಸಿದೆ. ಕಾರಣಾಂತರಗಳಿಂದ ಭವ್ಯಳ ಅಪ್ಪ ಅಮ್ಮ ಅಮೆರಿಕಾಗೆ ಹೋಗ್ಬೇಕಾಗಿ ಬಂತು. ಹಾಗಾಗಿ ಭವ್ಯ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದ್ಲು. ಭವ್ಯ ನಮ್ಮ ಮನೆಗೆ ಬಂದಾಗ್ಲಿಂದ ನನ್ನ ಅಪ್ಪ ಅಮ್ಮ ನಮ್ಮಿಬ್ರ ನಡುವೆ ಯಾವುದೇ ರೀತಿ ತಾರತಮ್ಯ ಮಾಡದೆ ನಮ್ಮಿಬ್ರನ್ನ ಒಂದೇ ಸಮನಾಗಿ ನೋಡ್ತಾ ಇದ್ದಾರೆ. ಭವ್ಯ ಮತ್ತೆ ನಾನು ಒಟ್ಟಿಗೆ ಅಕ್ಕ ತಂಗಿಯರ ಹಾಗೆ ಬೆಳಿತಾ ಇದ್ದೀವಿ. ನಾನು ಚಿಕ್ಕಂದಿನಿಂದ ಇದುವರೆಗೂ ಒಂದೇ ಒಂದು ಸಲ ಕೂಡ ಕರ್ನಾಟಕಕ್ಕೆ ಹೋಗೇ ಇಲ್ಲ. ಎಷ್ಟೊಂದು ಸಲ ನಾನು ಅಪ್ಪ ಅಮ್ಮನ ಜೊತೆ ಈ ವಿಷಯದ ಬಗ್ಗೆ ಮಾತಾಡಿದಾಗ ಅಲ್ಲಿ ನಮ್ಗೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಗಳೇ ಆಗ್ಲಿ, ಜಾಗ, ವಸ್ತು ಏನೂ ಇಲ್ಲ, ಮತ್ತೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಕೂಡ ಇಲ್ಲ ಅಂತಾನೆ ಹೇಳ್ತಾ ಇದ್ರು. ನಾನು ಕೂಡ ಸರಿ ಆಯ್ತು ಅಂತ ಸುಮ್ಮನೆ ಆದೆ. ಒಂದು ದಿನ ಭವ್ಯಗೆ ಒಂದು ಪೋಸ್ಟ್ ಬಂದಿತ್ತು. ಅದರಲ್ಲಿ ಮದುವೆ ಕಾರ್ಡ್ ಇತ್ತು. ಅದು ಭವ್ಯಳ ದೊಡ್ಡಮ್ಮನ ಮಗಳು ಚಿತ್ರಾಳ ಮದುವೆ ಕಾರ್ಡ್ ಆಗಿತ್ತು. ಅದು ನನಗೆ ಇಷ್ಟು ವರ್ಷ ಆದ್ರೂ ಕೂಡ ನಾನು ಇದುವರೆಗೂ ಕರ್ನಾಟಕದ ಯಾವುದೇ ಸಾಂಪ್ರದಾಯಿಕ ಮದುವೆಗಳಿಗೆ ಹೋಗೇ ಇಲ್ಲ. ಮದುವೆಗೆ ಭವ್ಯಳ ಅಪ್ಪ ಅಮ್ಮ ಕಾರಣಾಂತರಗಳಿಂದ ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಮದುವೆ ಬೇರೆ ಊರಲ್ಲಿ ಆಗಿದ್ರಿಂದ ಅಪ್ಪ ಅಮ್ಮ ಭವ್ಯಳನ್ನ ಕೂಡ ಬೇರೆ ಊರಿಗೆ ಮದುವೆಗೆ ಹೋಗೋದು ಬೇಡ ಅಂತ ಹೇಳಿದ್ರು. ಆದ್ರೆ ನನಗೆ ಭವ್ಯ ಮುಖ ನೋಡಿ ಬಹಳನೇ ಬೇಸರ ಆಯ್ತು. ಅವಳನ್ನ ಕೂಡ ಮದುವೆಗೆ ಹೋಗೋದು ಬೇಡ ಅಂತ ಹೇಳಿದ್ರು. ಶೇಖರ್, ಚಿತ್ರಾಳ ಅಣ್ಣ ಅವಾಗ ನಮ್ಮ ಮನೆಗೆ ಬರ್ತಾ ಇದ್ರು. ನನ್ನನ್ನ ಕೂಡ ಭವ್ಯ ತರನೇ ನೋಡ್ತಾ ಇದ್ರು. ಹೇಗೋ ಅವರೆಲ್ಲ ನನಗೂ ಗೊತ್ತು. ಹೇಗಾದ್ರೂ ಮಾಡಿ ಭವ್ಯಾಳನ್ನ ಮದುವೆಗೆ ಕಳಿಸ್ಬೇಕು ಅನ್ಕೊಂಡೆ. ಅಪ್ಪ ಏನೋ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ರು. ಆದ್ರೆ ಭವ್ಯ ಒಬ್ಬಳನ್ನೇ ಹೇಗ್ ಕಳ್ಸೋದು? ನಾನು ಕೂಡ ಅವಳ ಜೊತೆ ಹೋಗೋಣ ಅಂದ್ರೆ ನನಗೂ ಕೂಡ ಏನೊಂದು ಗೊತ್ತಿಲ್ಲ. ಇಬ್ರು ಸೇರಿ ಅಪ್ಪನನ್ನ ಒಪ್ಸಿ ಟ್ರೈನ್ ಹತ್ತಿದ್ವು. ಅಪ್ಪ ಅಲ್ಲಿಗೆ ಹೇಗೆ ಹೋಗ್ಬೇಕು, ಅಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಹೇಳಿದ್ರೆ ಅಮ್ಮ ಅಲ್ಲಿ ಹೇಗ್ ನಡ್ಕೋಬೇಕು, ಯಾವ ರೀತಿ ಬಟ್ಟೆಗಳನ್ನ ಹಾಕ್ಬೇಕು ಅಂತ ಹೇಳ್ತಿದ್ರು. ನನ್ನ ಜೀವನದಲ್ಲೇ ಮೊದಲನೇ ಸಲ ಅಪ್ಪ ಇಲ್ದೆ ಒಬ್ಳೆ ಹೋಗ್ತಾ ಇರೋದು. ಅದು ಕೂಡ ನಮ್ಗೆ ಅಲ್ಲಿ ಯಾರು ಇಲ್ಲ, ಜೊತೆಗೆ ಹೊಸ ಜಾಗ ಬೇರೆ. ಆದ್ರೆ ಭವ್ಯ ಮಾತ್ರ ತುಂಬಾನೇ ಖುಷಿಯಾಗಿದ್ಲು. ಅವಳ ಮುಖವನ್ನ ನೋಡಿ ನನಗೂ ಕೂಡ ತುಂಬಾನೇ ಸಂತೋಷ ಆಯ್ತು. ಇಬ್ರು ಹಾಯಾಗಿ ಟ್ರೈನಲ್ಲಿ ಕಣ್ಮುಚ್ಕೊಂಡು ಮಲ್ಕೊಂಡ್ವಿ. ಪ್ರಯಾಣ ಕೂಡ ತುಂಬಾನೇ ಚೆನ್ನಾಗಿತ್ತು. ನಾವು ಟ್ರೈನ್ ಇಳಿಯೋದಕ್ಕಿಂತ ಮುಂಚೆನೆ ಚಿತ್ರ ಮತ್ತೆ ಅವಳ ಅಣ್ಣ ಶೇಖರ್ ಇಬ್ರು ನಮಗೋಸ್ಕರ ರೈಲ್ವೆ ಸ್ಟೇಷನ್ಗೆ ಬಂದು ಕಾಯ್ತಾ ಇದ್ರು. ನಮ್ಮ ಮನೆಗೆ ಅವರು ಒಂದೆರಡು ಸಲ ಬಂದಿದ್ರು ಅಷ್ಟೇ. ಆದ್ರೂ ನನ್ನನ್ನ ಅವರು ಗಮನದಲ್ಲಿಟ್ಕೊಂಡು ಬಹಳ ಚೆನ್ನಾಗಿ ಮಾತಾಡ್ಸಿದ್ರು. ನನಗೂ ಕೂಡ ತುಂಬಾನೇ ಖುಷಿ ಆಯ್ತು. ನಾನು ಕೂಡ ಅವ್ರ ಜೊತೆಗೆ ಅವರ ಊರಿಗೆ ಹೋದೆ. ಪ್ರಯಾಣ ಮಾಡಿ ಸುಸ್ತಾಗಿದ್ರಿಂದ ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೆಲ್ಸಗಳನ್ನ ನೋಡ್ತಾ ಇದ್ದೆ. ಮದುಮಗಳನ್ನ ನೋಡಿ ನನಗೆ ತುಂಬಾನೇ ಸಂತೋಷ ಆಯ್ತು. ಹಳ್ಳಿಯಾದ್ರಿಂದ ಬೇಗ ಮಲಗಿ ಮುಂಜಾನೆ ಬೇಗ ಎದ್ದು ಮದುವೆ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಹೀಗೆ ಯೋಚಿಸ್ತಾ ಇರೋವಾಗ್ಲೇ ಮದುವೆ ದಿನ ಬಂದೇ ಬಿಡ್ತು. ಮದುಮಗ ಬಂದ್ಬಿಡ್ತಾರೆ ಅಂತ ಎಲ್ರೂ ಸಡಗರ ಪಡುವಷ್ಟರಲ್ಲಿ ಮದುವೆ ಗಂಡು ಬಂದೇ ಬಿಟ್ರು. ನಾನು ಭವ್ಯ ಒಬ್ಬರ ಮುಖ ಒಬ್ರು ನೋಡ್ಕೊಂಡು ನಗ್ತಾ ಇದ್ವಿ. ಮದುವೆ ಗಂಡನ ನೋಡ್ಬೇಕು ಅನ್ಕೊಂಡು ಮದುವೆ ಹೆಣ್ಣಿನ ಫ್ರೆಂಡ್ಸ್ ಜೊತೆ ಮದುವೆ ಗಂಡು ಇದ್ದಲ್ಲಿಗೆ ಹೋದ್ವು ನಾವಿಬ್ರು. ಆದ್ರೆ ಮದುಮಗನ ಜೊತೆ ಅವನ ಫ್ರೆಂಡ್ಸ್ ಕೂಡ ಇದ್ದಿದ್ರಿಂದ ಯಾಕೆ ಅವರನ್ನ ಇಕ್ಕಟ್ಟಿನಲ್ಲಿ ಸಿಲುಕ್ಸೋದು ಅಂತ ವಾಪಸ್ ಬಂದ್ವಿ. ಮದುವೆಗೆ ತುಂಬಾನೇ ಕೆಲ್ಸ ಇರುತ್ತೆ. ಎಲ್ರು ಬೇಗ ಕೆಲ್ಸ ಮುಗಿಸಿ ಮಲ್ಕೊಳ್ಳಿ, ಮತ್ತೆ ಬೆಳಗ್ಗೆ ಬೇಗ ಏಳ್ಬೇಕು ಅಂತ ದೊಡ್ಡೋರೆಲ್ರು ಹೇಳ್ತಾ ಇದ್ರು. ಆದ್ರೆ ನಿದ್ರೆ ಮಾಡೋದಕ್ಕೆ ಅಲ್ಲಿ ಜಾಗವೇ ಇರ್ಲಿಲ್ಲ.
ಮದ್ವೆ ಮನೆ ತುಂಬಾ ಜನ ಹೆಚ್ಚಾಗಿ ಇದ್ದಿದ್ರಿಂದ ಅಲ್ಲಿ ನಮ್ಗೆ ಮಲ್ಗೋಕೆ ಜಾಗ ಸಿಗ್ಲಿಲ್ಲ. ಹಾಗಾಗಿ ನಾವು ಅಟ್ಟದ ಮೇಲೆ ಮಲ್ಗೋಣ ಅಂತ ಹೋಗ್ತಿದ್ದಾಗ ಅಲ್ಲೊಬ್ರು ಹೆಂಗ್ಸು ನನ್ನನ್ನ ನಿಂತ್ಕೊ ಅಂತ ಕೂಗಿದ್ರು. ನೀನು ಯಾರ ಮಗಳಮ್ಮ ಅಂತ ಕೇಳಿದ್ರು. ಆಗ ನಾನು ಶಿವಪ್ರಸಾದ್ ಅವರ ಮಗಳು ಅಂತ ಹೇಳ್ದೆ. ಆಗ ಅವರು ನೀನು ಶಿವಪ್ರಸಾದ್ ಮಗಳ, ನಿಮ್ ಮನೆ ಹೆಸರೇನು ಅಂತ ಕೇಳಿದ್ರು. ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿ ನಾನು ಹೋಗೋಣ ಅಂತ ಹೋಗ್ತಾ ಇದ್ರೆ ನನ್ನನ್ನ ತಡೆದು, ನಾನು ನಿಮ್ಮ ತಂದೆಗೆ ಅತ್ತೆ ಆಗ್ತೀನಿ ಕಣಮ್ಮ, ನಮ್ದು ಕೂಡ ನಿಮ್ಮ ತಂದೆಯ ಊರು, ನೀನು ಕೂಡ ಅಲ್ಲೇ ಹುಟ್ಟಿದ್ದು, ಮದುವೆ ಗಂಡು ನಮ್ಮ ಪಕ್ಕದ ಮನೆಯವನೇ, ಅಂದ್ಹಾಗೆ ಮದುವೆಗೆ ನಿಮ್ ತಂದೆ ಬಂದಿದಾರ ಅಂತ ಕೇಳಿದ್ರು. ಅವರು ನಾನು ಕೂಡ ನಿಮ್ಮ ತಂದೆಯ ಊರೇ ಅಂತ ಹೇಳಿದ ತಕ್ಷಣ ನಾನು ಅವ್ರ ಪಕ್ಕವೇ ಕುತ್ಕೊಂಡು, ನಮ್ಮ ತಂದೆ ಕೆಲಸ ಇದ್ದಿದ್ರಿಂದ ಬರ್ಲಿಲ್ಲ, ನಾನು ನನ್ನ ಫ್ರೆಂಡ್ಗೋಸ್ಕರ ಇಲ್ಲಿಗೆ ಬಂದೆ, ಮದುವೆ ಆದ ಕೂಡ್ಲೆ ಇಲ್ಲಿಂದ ಹೋಗ್ತೀನಿ, ನಾನು ಇದೇ ಮೊದಲ ಸಲ ಕರ್ನಾಟಕಕ್ಕೆ ಬಂದಿರೋದು ಅಂತ ನಾನು ಹೇಳ್ತಾ ಇದ್ದ ಹಾಗೆ ಅವರು ಒಂದ್ ನಿಮಿಷ ಇರು, ನಿನ್ಗೆ ಒಬ್ರನ್ನ ಪರಿಚಯ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಒಂದ್ಸಲ ರವಿ ಅಂತ ಜೋರಾಗಿ ಕೂಗಿದ್ರು. ಅವರು ಹಾಗೆ ಕೂಗಿದ ತಕ್ಷಣ ಯಾರೋ ಇಬ್ರು ಹುಡುಗರು ನಮ್ಮತ್ತ ತಿರುಗಿ ನೋಡಿದ್ರು. ಅವರಲ್ಲಿ ಒಬ್ರು ನನ್ನನ್ನ ನೋಡಿ ಪ್ರೀತಿ ಅಂತ ನನ್ನ ಹತ್ರಕ್ಕೆ ಬಂದ್ರು. ಆ ಅಮ್ಮ ನನ್ನನ್ನ ನೋಡಿ ನಗ್ತಾ, ಅವನನ್ನ ಯಾರು ಅನ್ಕೊಂಡೆ, ಅವನು ನಿನ್ ಗಂಡ ಅಂತ ಹೇಳಿದ್ರು. ಅವರು ಹಾಗೆ ಹೇಳಿದ ತಕ್ಷಣವೇ ನನಗೆ ಆಶ್ಚರ್ಯ ಆಗಿ ಸುತ್ತಲೂ ತಿರುಗಿ ನೋಡ್ದೆ, ಬೇರೆ ಯಾರಿಗಾದ್ರೂ ಹೇಳ್ತಾ ಇದಾರೇನೋ ಅಂತ. ಆದ್ರೆ ಎಲ್ರೂ ನನ್ನನ್ನ ಒಂದ್ ರೀತಿಯಾಗಿ ನೋಡ್ತಾ ಇದ್ರು. ಎಲ್ರೂ ನನ್ನನ್ನ ಹಾಗೆ ನೋಡ್ತಾ ಇರೋದನ್ನ ಕಂಡು ನನಗೆ ಅಳುನೇ ಬಂದಂತೆ. ಆದ್ರೂ ನನಗೆ ನಾನೇ ಸಮಾಧಾನ ಮಾಡ್ಕೊಂಡು, ಅಮ್ಮ ನೀವು ಯಾರನ್ನ ನೋಡಿ ಯಾರು ಅಂತ ಅನ್ಕೊಂಡಿದ್ದೀರಾ, ನನ್ನ ಹೆಸರು ಪ್ರೀತಿ, ನಾನು ಇದೇ ಮೊದಲನೇ ಸಲ ಕರ್ನಾಟಕಕ್ಕೆ ಬಂದಿರೋದು, ಮದ್ವೆ ಮುಗಿದ ತಕ್ಷಣನೇ ವಾಪಸ್ ಹೋಗ್ಬಿಡ್ತೀನಿ ಅಂತ ಭಯದಲ್ಲೇ ಹೇಳಿ ಎಲ್ಲರನ್ನೂ ನೋಡ್ತಾ ಇದ್ದೆ. ಆಗ ಆ ರವಿ, ಪ್ರೀತಿ ಭಯ ಪಡ್ಬೇಡ, ಸ್ವಲ್ಪ ಹೊತ್ತು ಕೂತ್ಕೋ ಅಂತ ನನ್ನ ಕೈಯನ್ನ ಹಿಡ್ಕೊಂಡು ನನ್ನನ್ನ ಕೂರ್ಸೋಕೆ ಬಂದ. ಆಗ ನಾನು ಲೀವ್ ಮೀ ಅಂತ ನನ್ನ ಕೈಯನ್ನ ಒದ್ರುದೆ. ಆದ್ರೂ ಅವನು ನನ್ನ ಕೈಯನ್ನ ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಆಗ ನಾನು ಅಳ್ತಾ, ಭವ್ಯ ಭವ್ಯ ಬೇಗ ಬಾ ಇಲ್ಲಿ ಇವರೆಲ್ಲ ನನ್ಗೆ ಸೇರಿ ಮದ್ವೆ ಮಾಡ್ತಾ ಇದಾರೆ ಅಂತ ಅಳ್ತಾ ಜೋರಾಗಿ ಭವ್ಯಾಳನ್ನ ಕೂಗ್ದೆ. ಭವ್ಯ ನನ್ನ ಹತ್ರ ಗಾಬರಿಯಿಂದ ಬಂದು ಏನಾಯ್ತೆ ಅಂತ ಕೇಳಿದ್ಲು. ನೋಡೆ ಇಲ್ಲಿ ನನ್ನ ಕೈನ ಹಿಡ್ಕೊಂಡು ಇವನು ನನಗೆ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅಂತ ಅಳ್ತಾನೆ ಹೇಳ್ದೆ. ಆಗ ಭವ್ಯ ಆ ಹೆಂಗ್ಸನ್ನ ನೋಡಿ, ಅಮ್ಮ ಇವಳು ನನ್ನ ಫ್ರೆಂಡ್ ಪ್ರೀತಿ, ಇಲ್ಲಿ ಇವ್ರಿಗೆ ಯಾರು ಗೊತ್ತಿಲ್ಲ, ದಯವಿಟ್ಟು ಅವಳನ್ನ ಅಳಿಸ್ಬೇಡಿ ಅಂತ ಹೇಳಿ ನನ್ನನ್ನ ಅಲ್ಲಿಂದ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ಲು. ಆಗ ಹೆಂಗ್ಸು, ಇಲ್ಲಮ್ಮ ಇವನೇ ಇವಳ ಗಂಡ, ಇವಳ ಕತ್ತಲ್ಲಿದೆಯಲ್ಲ ಈ ಸರ, ಇದನ್ನ ನಾನು ನೋಡಿಯೇ ಕಂಡು ಹಿಡ್ದಿದ್ದು, ಇವನೇ ಇವಳ ಗಂಡ ಅಂತ ಹೇಳಿದಾಗ ಭವ್ಯ ಕೂಡ ಏನು ಮಾತಾಡದೆ ಸುಮ್ಮನೆ ನಿಂತಿದ್ಲು. ಜೊತೆಗೆ ನನ್ನ ಕಿವಿಯ ಹತ್ರ ಬಾಗಿ, ಹುಡ್ಗ ನೋಡೋಕೆ ತುಂಬಾ ಚೆನ್ನಾಗಿದ್ದಾನೆ ಕಣೆ ಅಂತ ಪಿಸುಗುಟ್ಟಿದ್ಲು. ಆಗ ಆ ಹೆಂಗ್ಸು ಬಂದು, ಇಲ್ನೋಡು ನಿನ್ನ ಕತ್ತಲ್ಲಿದ್ಯಲ್ಲ ಈ ಸರ ನೀನು ಯಾವಾಗ್ಲಾದ್ರೂ ತೆಗ್ದಿದ್ಯಾ ನಿನ್ನ ಕತ್ತಿಂದ ಅಂತ ಕೇಳಿದ್ರು. ತಕ್ಷಣವೇ ನಾನು ಇಲ್ಲ ಅಂತ ತಲೆ ಆಡಿಸ್ದೆ. ಆಗ ಅವರು, ಅದೇ ನಿನ್ನ ಗಂಡ ನಿನ್ನ ಕುತ್ತಿಗೆಗೆ ಕಟ್ಟಿದ್ದು ಅಂತ ಹೇಳಿದ್ರು. ಆಗ ನನಗೆ ನೆನಪಿಗೆ ಬಂದಿತ್ತು ನನ್ನ ಅಪ್ಪ ನನಗೆ ಚಿಕ್ಕಂದಿನಲ್ಲಿ ಹೇಳಿದ ಮಾತುಗಳು. ಯಾವತ್ತೂ ಈ ಚೈನನ್ನ ನಿನ್ನ ಕುತ್ತಿಗೆಯಿಂದ ತೆಗಿಬೇಡ ಅಂತ ಹೇಳಿದ್ರು ಅಪ್ಪ. ಈಗ ನಾನು ಭಯದಿಂದ ಆ ರವಿಯ ಕಡೆಗೆ ನೋಡಿದೆ. ನನ್ನನ್ನೇ ಆಶ್ಚರ್ಯದಿಂದ ಆನಂದದಿಂದ ನೋಡ್ತಾ ಇದ್ದ ಅವನ ಕಣ್ಣುಗಳನ್ನ ನೋಡಿ ಮೊದ್ಲು ಭಯ ಪಟ್ಟಿದ್ದವಳು ಈಗ ನಾಚಿಕೆಯಿಂದ ತಲೆ ತಗ್ಗಿಸಿದ್ದೆ ಅಷ್ಟೇ. ಆಗ್ಲೇ ತಲೆ ತಿರುಗಿ ಬಿದ್ದೆ ಹೋಗಿದ್ದೆ. ಆದ್ರೆ ನನಗೆ ಎಚ್ಚರವಾಗಿ ಕಣ್ಣು ಬಿಟ್ಟಾಗ ಪಕ್ಕದಲ್ಲಿ ಭವ್ಯ ಮಲಗಿದ್ಲು. ನನ್ನ ಪಕ್ಕದಲ್ಲಿ ಕೂತಿದ್ದ ರವಿ ಕಾಣಿಸಿದ್ರು. ಈಗ ಇಲ್ಲಿಂದ ಹೇಗಾದ್ರೂ ಮಾಡಿ ಮೊದ್ಲು ತಪ್ಪಿಸ್ಕೊಳ್ಬೇಕು ಅಂತ ಭವ್ಯಾಳನ್ನ ಎದ್ದೇಳಿಸಿ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ನೀನು ಮದ್ವೆ ಮುಗಿಸ್ಕೊಂಡು ಬಾ ಅಂತ ಹೇಳಿ ಬಟ್ಟೆನ ಬದಲಾಯಿಸ್ಕೊಳ್ಳೋಕೆ ಹೋದೆ. ಆಗ ಮದುಮಗ ನನ್ನ ಕಣ್ಮುಂದೆ ಬಂದ. ನನ್ಗೆ ಭಯ ಆಗಿ ತಲೆ ತಗ್ಸಿ ಸುಮ್ಮನೆ ನಿಂತ್ಕೊಂಡೆ. ಆಗ ಅವನು, ಅನ್ಕೊಂಡೆ ನೀನು ಹೀಗೆ ಏನಾದ್ರೂ ಮಾಡ್ತೀಯ ಅಂತ. ನೀನು ಎದ್ದೇಳೋದಕ್ಕಿಂತ ಮುಂಚೆ ರವಿ ನಿನ್ನನ್ನ ನೋಡ್ಕೋತಾ ಇದ್ದ. ನಿನಗೆ ಎಚ್ಚರ ಆದ ಕೂಡ್ಲೆ ಅವನು ಎದ್ದು ಹೋದ. ನಿನ್ನ ಮದ್ವೆ ಫೋಟೋ ನೋಡಮ್ಮ ಅಂತ ತನ್ನ ಮೊಬೈಲ್ನಲ್ಲಿದ್ದ ನನ್ನ ಮದ್ವೆ ಫೋಟೋನ ತೋರಿಸಿದ್ರು. ಅದು ನಾನು ಚಿಕ್ಕವಳಾಗಿದ್ದಾಗ ಇರೋ ನನ್ನದೇ ಫೋಟೋಗಳು. ನನ್ನ ಪಕ್ಕ ಮತ್ತೊಂದು ಮಗು ಕೂಡ ಇದೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮಿಬ್ರಿಗೂ ಮದುವೆ ಅಂತ ಹಿರಿಯರು ನಿಶ್ಚಯ ಮಾಡಿ ಆ ಮಗುವಿನ ಕೈಯಿಂದ ನನ್ನ ಕುತ್ತಿಗೆಗೆ ಒಂದು ಚಿನ್ನದ ಸರವನ್ನ ಹಾಕ್ಸಿದ್ದಾರೆ. ಅವರ ಲೆಕ್ಕದಲ್ಲಿ ಅದು ಮದುವೆ ಅಂತ ಅರ್ಥ. ಆದ್ರೆ ಆಗ ನನಗೆ ಮದುವೆ ಆಗಿಲ್ಲ ಅಣ್ಣ, ಇದೆಲ್ಲ ನನಗೆ ಗೊತ್ತಿಲ್ಲ.
ಎಷ್ಟೋ ಆಸೆಗಳನ್ನ ಇಟ್ಕೊಂಡು ಈ ಊರಿಗೆ ಬಂದೆ, ಏನೇನೋ ಕತೆಗಳನ್ನ ಹೇಳ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗೋಕೆ ಹೊರಟೆ. ಆಗ ಅವರು ಒಂದ್ ನಿಮಿಷ ಇರಮ್ಮ, ನಿನ್ನ ಒಬ್ಳನ್ನೇ ಕಳಿಸಲ್ಲ, ನಿನ್ ಜೊತೆಗೆ ನಮ್ಮ ರವಿ ಬಂದು ನಿನ್ನನ್ನ ಟ್ರೈನ್ ಹತ್ತಿಸ್ತಾನೆ ಅಂತ ರವಿ ಅಂತ ಕರೆದ್ರು. ನಾನು ಬೇಡ ಅಂತ ಹೋಗ್ತಾ ಇದ್ರು ನನ್ನನ್ನ ತಡೆದು ರವಿಯನ್ನ ಮತ್ತೊಮ್ಮೆ ಕರೆದ್ರು. ಮದುವೆಗೆ ಅಂತ ಸೀರೆ ಉಟ್ಟೋಳು, ಆದ್ರೆ ಯಾರಿಗೂ ಕಾಣಬಾರ್ದು ಅಂತ ಒಂದು ಮೂಲೆಯಲ್ಲಿ ಹೋಗಿ ಸುಮ್ನೆ ಕುತ್ಕೊಂಡೆ. ಆಗ ನನ್ನ ಹುಡುಕೊಂಡು ಬಂದ್ರು ರವಿಕೃಷ್ಣ. ಶುಭೋದಯ ಅಂತ ಹೇಳ್ಕೊಂಡೇ ಬಂದ್ರು. ಆಗ ನಾನು ಈಗ ಶುಭೋದಯ ಏನು ಅಂತ ಎದ್ದು ನಿಂತೆ. ನನ್ನ ಮಾತು ಕೇಳಿದೆ ರವಿ. ಸರಿ, ನಾನು ನಿಮ್ಮ ಅತ್ತೆ ಮಗ, ಒರ್ಸೇಲಿ ನಿನ್ಗೆ ಭಾವ ಆಗ್ತೀನಿ. ನಮ್ದು ಹಾಸನದ ಹತ್ರ ಒಂದು ಹಳ್ಳಿ. ಈ ವಿವರಗಳೆಲ್ಲ ನಿನ್ಗೆ ಬೇಡ ಅಲ್ವಾ ಅಂತ ನನ್ನ ಮುಖಾನ ನೋಡಿದ್ರು. ಆಗ ನಾನು ಹೌದು ಅನ್ನೋ ತರ ತಲೆ ಆಡಿಸ್ದೆ. ಆಗ ರವಿ, ನನ್ನಿಂದ ನಿನ್ಗೆ ಈ ತರ ಇಕ್ಕಟ್ಟಿನ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾವು ಎಲ್ರೂ ತರ ಒಬ್ರಿಗೊಬ್ರು ಜೊತೆಯಾಗಿ ತಿರುಗ್ಲಿಲ್ಲ. ನಮ್ಮ ಮದ್ವೆಯಿಂದ ನಿನ್ನ ಓದಿಗೆ ತೊಂದರೆ ಆಗ್ಬಾರ್ದು ಅಂತ ಅತ್ತೆ ದೂರ ಕರ್ಕೊಂಡು ಹೋಗಿ ನಿನ್ನನ್ನ ಬೆಳೆಸಿದ್ರು. ಅದ್ರಲ್ಲಿ ತಪ್ಪೇನು ಇಲ್ದೆ ಹೋಗಿದ್ರಿಂದ ಎಲ್ರೂ ಅದಕ್ಕೆ ಒಪ್ಕೊಂಡು ನಿನ್ನನ್ನ ಹೀಗೆ ದೂರದಲ್ಲಿ ಓದ್ಸೋಕೆ ತೀರ್ಮಾನ ಮಾಡಿದ್ರು. ನಿಜ ಹೇಳ್ಬೇಕು ಅಂದ್ರೆ ನಾನು ಕೂಡ ನಿನ್ ಹಾಗೆ ನಿನ್ನ ವಿಷಯದಲ್ಲಿ ತುಂಬಾನೇ ಫೀಲ್ ಆಗ್ತಾ ಇದ್ದೀನಿ. ಅದಕ್ಕೆ ನೀನು ಹೀಗೆ ಮೂಲೆಯಲ್ಲಿ ಕೂರೋದ್ರ ಬದಲು ಎಲ್ರ ಜೊತೆಗೆ ಓಡಾಡು. ನಿಮ್ಮ ತಂದೆಗೆ ನಾನು ಆಗ್ಲೇ ಫೋನ್ ಮಾಡಿ ಇಲ್ಲಿ ನಡೆದಿದ್ದನ್ನೆಲ್ಲ ಹೇಳಿದ್ದೀನಿ. ಬೇಕು ಅಂದ್ರೆ ನೀನು ಕೂಡ ಫೋನ್ ಮಾಡಿ ನಿನ್ನ ತಂದೆ ಜೊತೆ ಮಾತಾಡು. ಈ ಮದ್ವೆ ಮುಗಿದ್ಮೇಲೆ ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ಒಂದ್ಸಲ ನನ್ನ ಅಮ್ಮನನ್ನ, ನಮ್ಮ ಊರನ್ನ ಒಂದ್ಸಲ ನೋಡ್ಕೊಂಡು ಹೋಗು. ಅದ್ರ ನಂತರ ನಿನ್ನ ಇಷ್ಟ ಅಂತ ಹೇಳಿ ನನ್ನ ಕೈ ಹಿಡ್ಕೊಂಡು ಆಚೆಗೆ ಕರ್ಕೊಂಡು ಹೋದ್ರು. ನಾನು ಕೂಡ ಆಚೆಗೆ ಹೋಗಿ ಭವ್ಯಾಳನ್ನ ಮೀಟ್ ಮಾಡಿದೆ. ಮದ್ವೆಗೆ ಬಂದಿದ್ದ ಎಲ್ರಿಗೂ ನನ್ನ ವಿಷಯ ತಿಳಿದು ಹೋಗಿತ್ತು. ಎಲ್ರೂ ನನ್ನನ್ನ ಒಂದು ತರ ನೋಡ್ತಾ ಇದ್ರು. ಆ ವಯಸ್ಸಾದ ಹೆಂಗಸು ಎಲ್ರಿಗೂ ನನ್ನನ್ನ ಪರಿಚಯ ಮಾಡ್ತಾ ನಾನು ಅವರಿಗೆ ಏನಾಗ್ತೀನಿ ಅಂತ ಎಲ್ರಿಗೂ ವಿವರಣೆ ಕೊಡ್ತಾ ಎಲ್ರಿಗೂ ನನ್ನ ಬಗ್ಗೆ ಹೇಳ್ತಾ ನಿಂತಿದ್ರು. ಆಗ ನಾನು ಅಯ್ಯೋ ದೇವ್ರೆ ಅಂತ ತಲೆ ಮೇಲೆ ಕೈ ಹೊತ್ತು ನಿಂತ್ರೆ ರವಿಕೃಷ್ಣ ನನ್ಗೆ ಕಣ್ ಹೊಡೆದು ಅಲ್ಲಿಂದ ಹೊರಟು ಹೋದ್ರು. ಏನು ಈ ಹುಡುಗಂಗೆ ನನ್ನನ್ನ ನೋಡಿ ನಗೋಕೆ ಎಷ್ಟೊಂದು ಧೈರ್ಯ ಅಂತ ಕೋಪ ಕೂಡ ಬಂತು, ಜೊತೆಗೆ ನಗುವು ಬಂತು. ಅಪ್ಪನ ಜೊತೆ ಫೋನಲ್ಲಿ ಮಾತಾಡಿ ಆದ್ಮೇಲೆ ಅವರು ಹೇಳಿದ್ದು ನಿಜವೇ ಅಂತ ಗೊತ್ತಾಯ್ತು. ಮದುವೆ ಬಹಳ ಚೆನ್ನಾಗೇ ಆಯ್ತು. ಮದುವೆ ನಂತರ ನನಗೂ ಕೂಡ ಬಾಗಿಣದ ಗಿಫ್ಟ್ ಕೊಡೋವಾಗ ತಗೋ ಅನ್ನುವಂತೆ ಸನ್ನೆ ಮಾಡಿದ್ರು ರವಿಕೃಷ್ಣ. ಆಗ ನಾನು ಏನಿವ್ರು ನಾನೇನಾದ್ರೂ ಇಸ್ಕೋಬೇಕು ಅಥವಾ ಬೇಡ ಅನ್ನೋದು ನಾನು ತೀರ್ಮಾನಿಸ್ಬೇಕಾಗಿರೋ ವಿಷಯ. ಆದ್ರೆ ನಾನ್ ಯಾಕೆ ಇವ್ರ ಕಡೆ ತಿರುಗ್ದೆ, ಇವ್ರು ಹೇಳಿದ್ಮೇಲೆ ಯಾಕೆ ಇಸ್ಕೊಂಡೆ ಅಂತ ಅನ್ಕೋತಾ ಇರ್ಬೇಕಾದ್ರೆ ನನ್ನ ಹತ್ರ ಬಂದ ರವಿಕೃಷ್ಣ ಆಮೇಲೆ ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡುವಂತೆ ಮೊದ್ಲು ಮದ್ವೆನ ಎಂಜಾಯ್ ಮಾಡು ಅಂತ ಹೇಳಿದ್ರು. ಮತ್ತೇನು ಮಾತನಾಡದ ಈಗ ನಾನು ಹೋಗಿ ಭವ್ಯಾಳ ಪಕ್ಕ ಕುತ್ಕೊಂಡೆ, ಅದು ಭಯದಿಂದ. ಆಗ ಭವ್ಯ, ಏನೇ ನಿನ್ ಗಂಡನ ಬಿಟ್ಬಿಟ್ಟು ನನ್ನ ಹತ್ರ ಬಂದಿದ್ಯಾ ಅಂತ ನನ್ನನ್ನ ರೇಗಿಸಿದ್ಲು. ಆಗ ನಾನು, ಏನೇ ಭವ್ಯ, ನಾನು ನಿನ್ ಜೊತೆ ಕೂರೋಣ ಅಂತ ಬಂದ್ರೆ ಏನೇನೋ ಮಾತಾಡ್ತೀಯಾ ಅಂತ ನಾನು ಕೇಳಿದಾಗ ಅವಳು, ನೀನು ಏನು ಅಂದ್ಕೊಳ್ದೇನೆ ನಿನಗೆ ಅಂತಹ ಅಂದವಾದ ಹುಡುಗ ಸಿಕ್ಕಿದ್ದಾರೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಪ್ರೀತಿ ಅಂತ ಕೂಗಿದ್ರು ರವಿಕೃಷ್ಣ ನನ್ನನ್ನ. ಆಗ ಏನು ಅನ್ನುವಂತೆ ಅವರ ಕಡೆ ತಿರುಗದೆ ನಾನು. ಆಗ ರವಿಕೃಷ್ಣ, ಮದುವೆ ಮುಗಿತು, ಎಲ್ರೂ ಹೊರಡ್ತಿದ್ದಾರೆ, ನೀನು ನಮ್ ಜೊತೆಗ್ ಬಂದ್ರೆ ನಮ್ಮ ಮನೆಯನ್ನ ನೋಡಬಹುದು, ಒಬ್ರಿಗೊಬ್ರು ನಮ್ಮ ವಿಷಯಗಳನ್ನ ತಿಳಿದುಕೊಳ್ಬಹುದು ಅಂತ ಹೇಳಿದ್ರು ರವಿಕೃಷ್ಣ. ನನಗೂ ಕೂಡ ಅದೇ ಸರಿಯಾದ ಕೆಲಸ ಅನ್ಸಿತ್ತು. ನಾನು ರವಿಕೃಷ್ಣ ಇಬ್ರು ಒಟ್ಟಿಗೆ ಅವರ ಊರಿಗೆ ಹೋದ್ವು. ಈ ಪ್ರಯಾಣ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೇನೋ ಅಂತ ಭಯದಲ್ಲೇ ರವಿಕೃಷ್ಣ ಪಕ್ಕವೇ ಮದುವೆಯ ಬಸ್ನಲ್ಲಿ ಕುಳಿತುಕೊಂಡೆ. ಆಗ ರವಿಕೃಷ್ಣ, ನೀವು ಏನು ಅಂದ್ಕೊಳ್ದೇ ಇದ್ರೆ ನೀವು ಸೀರೆ ಉಟ್ಟು ಮನೆಗೆ ಬಂದಿದ್ರೆ ಚೆನ್ನಾಗಿ ಇರ್ತಾ ಇತ್ತು ಅಂತ ಹೇಳಿದ್ರು ನನ್ನ ಡ್ರೆಸ್ನ ನೋಡ್ಕೊಂಡು. ಆಗ ಅವರ ಮಾತನ್ನ ಕೇಳಿ ನನಗೆ ಕೋಪ ಬಂದಿತ್ತು. ಆದ್ರೆ ಏನ್ ಮಾಡ್ಲಿ, ಆಗ ನಾನು, ನೋಡಿ ನನ್ನ ಹತ್ರ ಇರೋದು ಒಂದೇ ಸೀರೆ, ಅದು ಕೂಡ ನಿಮ್ಮತ್ತೆ ದೆಸೆಯಿಂದ ಹಾಳಾಗಿ ಹೋಯ್ತು. ಇಲ್ಲಿ ನನಗೆ ಏನು ಗೊತ್ತಿಲ್ಲ, ನಿಮ್ಗೆ ಇರಿಸು ಮುರುಸು ಆಗುತ್ತೆ ಅನ್ಸಿದ್ರೆ ನಾನು ಖಂಡಿತ ಬರೋದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗೆ ನಿಮ್ಮೂರಿಗೆ ಬರೋದಾಗ್ಲಿ ಹೀಗೆ ಟೆನ್ಷನ್ ಅಲ್ಲಿ ಇರೋದಾಗ್ಲಿ ಸ್ವಲ್ಪವೂ ಇಷ್ಟ ಇಲ್ಲ. ಇದೆಲ್ಲ ಅಪ್ಪಾಜಿ ನೋಡ್ಬೇಕಾದ ಮಾಡ್ಬೇಕಾದ ವಿಷಯಗಳು. ಏನೋ ಭವ್ಯನಿಗೋಸ್ಕರ ಬಂದೆ ಅಷ್ಟೇ. ಅವಳ ಜೊತೆನೆ ವಾಪಸ್ ಹೋಗ್ತೀನಿ ಅಂತ ಹೇಳಿದಾಗ ರವಿಕೃಷ್ಣ ಒಂದು ಸೀರೆಯನ್ನ ನನ್ನ ಕೈಯಲ್ಲಿ ಇಟ್ರು. ನಾನು ಇದೆಲ್ಲಿತ್ತು ಎಂಬಂತೆ ಅವರನ್ನ ಪ್ರಶ್ನಾರ್ಥಕವಾಗಿ ನೋಡುವಾಗ,
ನಾನು ಊರಿಂದ ಬಂದ ಕೂಡಲೇ ನಿನ್ನನ್ನ ಗುರ್ತು ಹಿಡ್ದೆ ಪ್ರೀತಿ. ನಾನೇ ಬಂದು ನಿನ್ನ ಗಂಡ ಅಂತ ಹೇಳಿದ್ರೆ ನೀನು ಹೇಗೆ ರಿಯಾಕ್ಟ್ ಆಗ್ತೀಯ ಅಂತ ತಿಳಿದೆ, ನಿನ್ನನ್ನ ಹೇಗೆ ಮಾತಾಡಿಸ್ಬೇಕು ಅಂತ ಗೊತ್ತಾಗ್ದೆ ಚಡಪಡಿಸ್ತಾ ಇರೋವಾಗ ಅತ್ತೆ ದೇವತೆ ಹಾಗೆ ಬಂದು ನಮ್ಮ ವಿಷಯವನ್ನ ನಿನಗೆ ಹೇಳಿದ್ರು. ಅದಕ್ಕೋಸ್ಕರ ನಾನು ಅತ್ತೆಗೆ ಒಂದ್ ಸೀರೆ ಕೊಡ್ಲೇಬೇಕು ಬಿಡು. ನಾನು ನಿನ್ನನ್ನೇ ಹಿಂಬಾಲಿಸ್ತಿರೋವಾಗ ನೀನು ಸೀರೆ ಉಟ್ಕೊಳ್ಳೋಕೆ ಎಷ್ಟೊಂದು ಕಷ್ಟ ಪಡ್ತಾ ಇದ್ದದ್ದನ್ನ ನೋಡಿ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ನಿನ್ಗೆ ಸೀರೆ ಉಡೋಕೆ ಬರಲ್ಲ ಅನ್ನೋದು ಅಂತ. ರವಿಕೃಷ್ಣ ನಕ್ಕಾಗ ಕೋಪಗೊಂಡ ನಾನು, ನಿಮ್ಗೆ ಬೇರೆ ಕೆಲ್ಸ ಇಲ್ವಾ ನನ್ನನ್ನ ಫಾಲೋ ಮಾಡೋದನ್ನ ಬಿಟ್ಟು ಅಂತ ಕೇಳಿದಾಗ, ಮತ್ತೇನ್ ಮಾಡ್ಲಿ ಹೇಳು, ಹೆಂಡತಿ ಅಂದ್ರೆ ಏನು ಅಂತ ಅರ್ಥ ಆಗೋ ಮುಂಚೆನೆ ಮದ್ವೆ ಮಾಡಿ ಮುಗಿಸ್ಬಿಟ್ರು. ನಿನ್ಗೆ ಏನೊಂದು ಗುರ್ತು ಕೂಡ ಇಲ್ಲ, ನಿನ್ನನ್ನ ಹೇಗೆ ಕಂಡುಹಿಡಿಲಿ ಅಂತ ಅರ್ಥ ಕೂಡ ಆಗ್ಲಿಲ್ಲ. ಮಾವಯ್ಯ ಕೂಡ ಈ ಕಡೆ ಬರೋದನ್ನ ಕಡಿಮೆ ಮಾಡ್ಬಿಟ್ರು. ನಿನಗೆ ಅಣ್ಣನೋ ತಮ್ಮನೋ ಇದ್ದಿದ್ರೆ ಅವ್ರ ಮುಖಾಂತರ ನಿನ್ನನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೆ. ಕನಿಷ್ಠ ಪ್ರಯತ್ನ ಪಡೋ ಅವಕಾಶವಾದ್ರೂ ಇರ್ತಾ ಇತ್ತು. ನೀನನ್ನ ಫೇಸ್ಬುಕ್ ಅಕೌಂಟ್ ಅಲ್ಲಿ ಕೂಡ ಹುಡುಕ್ತೆ. ಅಕೌಂಟ್ ನಲ್ಲಿ ನಿನ್ನ ಫೋಟೋಗಳನ್ನ ನೋಡ್ದೆ. ನೀನು ಮೆಡಲ್ ಹಾಕೊಂಡಿರೋ ಫೋಟೋಗಳನ್ನ ಪೋಸ್ಟ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ಆದ್ರೆ ನೀನೇನಾದ್ರೂ ಯಾವ್ದಾದ್ರೂ ಬೇರೆ ಹುಡುಗನ್ ಜೊತೆಗೆ ಇರೋ ಫೋಟೋ ಹಾಕಿದ್ರೆ ನನ್ನ ಗುಂಡಿಗೆ ಹೊಡೆದೇ ಹೋಗ್ತಾ ಇತ್ತೇನೋ. ಹೇಗೋ ನನ್ನ ಓದು ಮುಗಿದ್ಮೇಲೆ ನನಗೂ ಕೂಡ ಕೆಲಸ ಸಿಕ್ತು. ಅದಾದ್ಮೇಲೆ ನಿನ್ನನ್ನ ಹೇಗೆ ಭೇಟಿ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಇದ್ರ ನಡುವೆ ಈ ಮದುವೆಗೆ ಬಂದ ಕೂಡ್ಲೆ ಅತ್ತೆ ಜೊತೆ ಸೀರೆ ಕಟ್ಟಿಸ್ಕೊಳ್ತಾ ಇದ್ದ ನಿನ್ನನ್ನ ನೋಡಿ ನಿನ್ನ ಹಿಂದೆಯೇ ಸುತ್ತೋದನ್ನ ಶುರು ಮಾಡ್ಕೊಂಡೆ ಅಂತ ರವಿಕೃಷ್ಣ ಹೇಳಿದಾಗ ನಾನು ಸುಮ್ನೆ ಆದೆ. ಆದ್ರೆ ಅವರು ಹೇಳಿದ ಮಾತುಗಳನ್ನ ಕೇಳಿ ನನಗೆ ನಗು ಬರ್ತಿತ್ತು. ಇವರು ನನಗೆ ಬಾಯ್ ಫ್ರೆಂಡ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಕರ್ಮ, ಈಗ ಗಂಡ ಆಗಿದ್ದಾರೆ ಅನ್ಸಿತ್ತು ನನಗೆ. ಅಂತೂ ಹುಡುಗನ ಮನೆಗೆ ಹೋಗೋದನ್ನ ನೆನೆದಾಗ ಎಷ್ಟೇ ಬೇಡ ಅಂದ್ರೂ ಕೈಕಾಲುಗಳೆಲ್ಲ ಒಂದು ರೀತಿಯ ಭಯಕ್ಕೆ ನಡ್ಗೋಕೆ ಶುರುವಾಯ್ತು. ಆದ್ರೆ ನನ್ನ ಪಕ್ಕದಲ್ಲಿ ಹಾಯಾಗಿ ನಿದ್ರೆ ಮಾಡ್ತಾ ಇದ್ದ ಭವ್ಯಾಳನ್ನ ನೋಡಿದ್ರೆ ಎರಡು ಹೊಡೆದ್ ಬಿಡೋಣ ಅನಿಸ್ತಿತ್ತು. ಬೆಳಗ್ಗೆ ಬೇಗ ಎದ್ದಿದ್ರಿಂದ ನಿಧಾನವಾಗಿ ನನಗೂ ಕೂಡ ನಿದ್ರೆ ಬರ್ತಾ ಇತ್ತು. ಅದು ಹಳ್ಳಿ ಆಗಿದ್ರಿಂದ ಫೋನ್ನಲ್ಲಿ ಸಿಗ್ನಲ್ ಕೂಡ ಸಿಗ್ತಾ ಇರ್ಲಿಲ್ಲ. ಅಂತೂ ಹುಡುಗನ ಮನೆ ಬಂದೇ ಬಿಡ್ತು. ಮನೆ ಮುಂದೆ ಚಪ್ರ ಹಾಕಿ ಶೃಂಗಾರ ಮಾಡಲಾಗಿತ್ತು ಮನೆಯನ್ನ. ನವ ದಂಪತಿಗಳಿಗೆ ಆರತಿ ಮಾಡಿದ್ರು. ಅದನ್ನೆಲ್ಲ ನೋಡ್ತಾ ಮಾತೆ ಬರ್ದೇ ಇರೋಳಂತೆ ತಲೆ ತಗ್ಗಿಸಿ ನಿಂತು ಬಿಟ್ಟೆ ನಾನು ಆ ಮನೆಯಲ್ಲಿ. ಆಗ ರವಿಕೃಷ್ಣ ನನ್ಗೆ ಸೀರೆ ಉಟ್ಕೊಂಡು ರೆಡಿಯಾಗಿ ಬಾ ಅಂತ ಹೇಳಿದ್ರು. ಸರಿ ಅಂತ ರೆಡಿಯಾಗಿ ಬಂದೆ ನಾನು. ಮದ್ವೆ ಮನೆಯಿಂದ ರವಿಕೃಷ್ಣ ಅವ್ರ ಮನೆಗೆ ನನ್ನನ್ನ ಕರ್ಕೊಂಡು ಹೋದ್ರು. ನಾವು ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಎಲ್ಲವನ್ನ ತಿಳ್ಕೊಂಡಿರೋ ಹಾಗೆ ಆರತಿ ಹಿಡಿದು ಬಂದಿದ್ಲು ನನ್ನದೇ ವಯಸ್ಸಿನ ಹುಡುಗಿ. ಚೆನ್ನಾಗಿದ್ದಾರ ಅದ್ಕೆ ಅಂತ ಕೇಳ್ತಾ ಅವಳನ್ನೇ ನೋಡ್ತಾ ಹ್ಞೂ ಅಂತ ಹೇಳಿದ್ದೆ ನಾನು. ಆಗ ರವಿಕೃಷ್ಣ ಇವಳು ನನ್ನ ತಂಗಿ ಸ್ವಾತಿ ಅಂತ ಅವಳನ್ನ ಪರಿಚಯ ಮಾಡಿಕೊಟ್ರು. ಆಗ ನಾನು ಕೂಡ ಹಾಯ್ ಸ್ವಾತಿ, ನನ್ನ ಹೆಸರು ಪ್ರೀತಿ ಅಂತ ನಾನು ಕೂಡ ನನ್ನ ಪರಿಚಯವನ್ನ ಮಾಡ್ಕೊಂಡೆ. ನಾವು ಮಾತಾಡ್ತಾ ಇರೋವಾಗ್ಲೇ ನನ್ನ ಅಮ್ಮನ ವಯಸ್ಸಿನ ಮಹಿಳೆ ಒಬ್ರು ಬಂದ್ರು. ಆಗ ನಾನು ನಮಸ್ತೆ ಅಂತ ನಮಸ್ಕಾರ ಮಾಡಿದೆ. ಆಗ ಅವರು ಬಾರಮ್ಮ ಒಳಗಡೆಗೆ, ನಿನ್ನತ್ತೆ ಮನೆಗೆ ನೀನ್ ಬರೋದಕ್ಕೆ ಎಷ್ಟೊಂದು ಸಮಯ ಹಿಡಿತಾ ನಿನಗೆ ಅಂತ ಹೇಳಿದ್ರು. ಆಗ ನಾನು ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡುವಾಗ ರವಿಕೃಷ್ಣ ಅವರು, ಅಮ್ಮ ಇವಳಿಗೆ ಇದೆಲ್ಲ ಏನು ಗೊತ್ತಿಲ್ಲ, ಸುಮ್ಮನೆ ಹಾಗೆ ಬಾ ಅಂತ ಕರ್ಕೊಂಡು ಬಂದೆ. ನಾಳೆ ಅವಳು ಹೊರಟು ಹೋಗ್ತಾಳೆ ಇಲ್ಲಿಂದ, ನೀನು ಏನೇನೋ ಮಾತಾಡಬೇಡ ಅಂತ ಹೇಳಿದ್ರು. ಆಗ ಅವರು ನನ್ನ ಕಡೆ ಹಾಗೆ ರವಿಕೃಷ್ಣ ಅವ್ರ ಕಡೆ ಕೋಪದಲ್ಲಿ ನೋಡಿ, ನಿನಗೆ ಮದುವೆ ಆಗಿದೆ ಅನ್ನೋದೇನಾದ್ರೂ ಗೊತ್ತಿದ್ಯಾ ಅಥವಾ ಇಲ್ವಾ ಅಂತ ಕೇಳಿದ್ರು. ಆಗ ನಾನು ಇಲ್ಲ ಅಂತ ತಲೆ ಅಲ್ಲಾಡಿಸ್ದೆ. ಆಗ ಅವರು, ನಿನಗೆ ಇದನ್ನ ನಿನ್ನ ಅಪ್ಪ ಅಮ್ಮ ಕೂಡ ಹೇಳಿಲ್ವಾ ಅಂತ ಮತ್ತೊಮ್ಮೆ ಪ್ರಶ್ನಿಸಿದ್ರು. ಆಗ ಮತ್ತೊಮ್ಮೆ ನಾನು ಇಲ್ಲ ಅಂತ ಅಡ್ಡ ತಲೆ ಆಡಿಸಿದ್ದೆ. ಅಪ್ಪನ ಜೊತೆ ಮಾತಾಡ್ದೆ, ಅವರು ಬೇಗ ಬರ್ತಾರಂತೆ ಅಂತ ಹೇಳ್ದೆ. ಆಗ ಅವರು, ಸರಿ ಬರ್ಲಿ ಬಿಡು, ನೀನ್ ಹೋಗಿ ರೆಸ್ಟ್ ಮಾಡು ಅಂತ ಒಂದು ರೂಮಿಗೆ ಕಳ್ಸಿದ್ರು ನನ್ನನ್ನ ಹಾಗೆ ಭವ್ಯಾಳನ್ನ. ರೂಮಿಗೆ ಹೋದ ಕೂಡ್ಲೆ ಭವ್ಯ, ಮನೆ ತುಂಬಾ ಚೆನ್ನಾಗಿದೆ ಕಣೆ ಅಂತ ನನ್ನನ್ನ ತಬ್ಬಿ ನನಗೆ ಮುತ್ತಿಟ್ಟಿದ್ಲು. ಆಗ ನಾನು, ನಿನಗೆ ಇದೆಲ್ಲ ಆಟ ಅನ್ನಿಸ್ತಿದ್ಯಾ, ನನಗೆ ಭಯ ಆಗ್ತಿದೆ ಕಣೆ ಅಂತ ಸೋಫಾ ಮೇಲೆ ಕುಳಿತುಕೊಂಡೆ. ಅಷ್ಟರಲ್ಲೇ ಪ್ರೀತಿ ಅಂತ ಕೂಗಿದ್ರು ಅತ್ತೆ. ಹಾ ಬರ್ತಾ ಇದ್ದೀನಿ ಅಂತ ಆಚೆಗೆ ಹೋದೆ. ಅಲ್ಲಿ ಹಾಲಲ್ಲಿ ಯಾರೋ ಒಬ್ರು ವಯಸ್ಸಾದ ವ್ಯಕ್ತಿ ಕೂತಿದ್ರು. ನನ್ನನ್ನ ನೋಡಿ ಯಾರಿದು ಅಂತ ಕೇಳಿದ್ರು. ಆಗ ನಾನು ಭಯದಿಂದ ರವಿಯ ಹಿಂದೆ ಹೋಗಿ ನಿಂತ್ಕೊಂಡೆ. ಆಗ ಅವರು, ಯಾಕೆ ಹೋಗಿ ಅವನಿಂದ ನಿಂತ್ಕೊಳ್ತಾ ಇದ್ದಾಳೆ ಅಂತ ಕೇಳಿದ್ರು. ಆಗ ಅತ್ತೆ, ಅವನ್ ಹೆಂಡತಿ ತಾನೇ, ಅದಕ್ಕೆ ಹೋಗಿ ಗಂಡನ ಹಿಂದೆನೆ ನಿಂತ್ಕೊತಾ ಇದ್ದಾಳೆ ಅಂತ ಹೇಳಿದ್ರು.
ಆಗ ಆ ವ್ಯಕ್ತಿ ಏನೇ ಹೇಳ್ತಿದೀಯಾ, ನನಗೆ ಹೇಳ್ದೇನೆ ನಿನ್ನ ಸೊಸೆ ಏನಾದ್ರೂ ಬಂದ್ಬಿಟ್ಲಾ ಅಂತ ಕೇಳಿದ್ರು ರವಿಯ ತಂದೆ. ಆಗ ಅತ್ತೆ ಅವಳ ಗಂಡನ ಮನೆಗೆ ಅವಳು ಬಂದಿದ್ದಾಳೆ ಅಂತ ನಗ್ತಾನೆ ಹೇಳಿದ್ರು. ಆಗ ಮಾವಯ್ಯ ಅವಳು ಒಬ್ಳೆ ಬಂದಿದ್ದಾಳ ಅಥವಾ ಅವಳ ಜೊತೆಗೆ ನಿನ್ನ ತಮ್ಮ ಕೂಡ ಬಂದಿದ್ದಾನ ಅಂತ ಕೇಳಿದ್ರು. ಆಗ ಅತ್ತೆ ಪ್ರೀತಿ ಅವಳ ಫ್ರೆಂಡ್ ಮದ್ವೆಗೆ ಬಂದಿದ್ಲಂತೆ, ನಿಮ್ಮ ಮಗ ನೋಡಿ ಅವಳನ್ನ ಕರ್ಕೊಂಡ್ ಬಂದಿದ್ದಾನೆ ಅಂತ ಹೇಳಿದ್ರು. ಅವನು ಕರ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ಇವಳು ಬರ್ತಾ ಇರ್ಲಿಲ್ವಾ ಅಂತ ಕೇಳಿದ್ರು ಮಾವಯ್ಯ. ಆಗ ಅತ್ತೆ ಅವಳಿಗೆ ಈ ವಿಷಯವೆಲ್ಲ ಗೊತ್ತಿದ್ರೆ ತಾನೇ ಬರೋದು, ಅವಳಿಗೆ ಏನು ಗೊತ್ತೇ ಇಲ್ಲ, ಮತ್ ಹೇಗೆ ಒಬ್ಳೆ ಬರ್ತಾ ಇದ್ಲು, ಏನು ಅವಳನ್ನ ಹೀಗೆ ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇರ್ತೀರಾ ಅಂತ ನನ್ ಕಡೆ ತಿರ್ಗಿ ಮಾವಯ್ಯನಿಗೆ ನಮಸ್ಕಾರ ಮಾಡಮ್ಮ ಪ್ರೀತಿ ಅಂತ ಹೇಳಿದ್ರು ಅತ್ತೆ. ನಾನು ನಮಸ್ಕಾರ ಮಾಡಿದ್ಮೇಲೆ ನನ್ನ ಹತ್ತಿರಕ್ಕೆ ಬಂದ ಅತ್ತೆ ಸರಿ ನೀನು ಒಳಗಡೆ ನಡಿಯಮ್ಮ ಅಂತ ನನ್ನನ್ನ ಒಳಗಡೆ ಕರ್ಕೊಂಡು ಹೋದ್ರು. ಅತ್ತೆ ಫೋನ್ ಮಾಡಿ ಅಪ್ಪನ ಜೊತೆಗೆ ಮಾತಾಡಿದ್ರು. ಆ ಊರಲ್ಲಿ ನೆಟ್ವರ್ಕ್ ಕೂಡ ಸರಿಯಾಗಿ ಸಿಗೋದಿಲ್ಲ, ಎಲ್ರಿಗೂ ಅಲ್ಲಿ ಒಂದೇ ಬಾತ್ರೂಮು, ನೀರ್ ತೋಡ್ಕೊಂಡು ಸ್ನಾನ ಮಾಡ್ಬೇಕು, ಇದೆಲ್ಲ ನನಗೆ ಅಭ್ಯಾಸ ಇಲ್ಲ. ನಾನು ನೀರ್ ತೋಡ್ಕೊಳ್ಳೋಕೆ ಕಷ್ಟ ಪಡ್ತಾ ಇದ್ದಾಗ ಹೊರಗಡೆ ನಿಂತು ನನ್ನನ್ನ ನೋಡಿ ನಗ್ತಾ ಇದ್ದ ಸ್ವಾತಿ ಏನ್ ಮಾಡ್ತಾ ಇದ್ದೀರಾ ಅಂತ ನನ್ನನ್ನ ಕೇಳಿದ್ಲು. ಅದು ನನ್ಗೆ ಇದೆಲ್ಲ ಬರಲ್ಲ ಅಂತ ಹೇಳಿದಾಗ ಅವಳೆ ನೀರ್ ತೋಡಿ ಹದ ಮಾಡಿ ಕೊಟ್ಟಿದ್ಲು. ಆಗ ಸ್ನಾನ ಮಾಡಿ ರೆಡಿ ಆಗಿದ್ದೆ ನಾನು. ನಂತರ ಸರಿ ನಮ್ಮ ಹೊಲ ನೋಡೋಣ ಅಂತ ನಮ್ಮನ್ನ ಕರ್ಕೊಂಡು ಹೋಗಿದ್ಲು ಸ್ವಾತಿ. ಆದ್ರೆ ಭವ್ಯ ಮತ್ತೆ ನಾನು ಇಬ್ರು ಆ ಹೊಲದಲ್ಲಿ ನಡೆಯೋಕೆ ಕಷ್ಟ ಪಡ್ತಾ ಇದ್ದಾಗ ನಮ್ಮ ಕೈ ಹಿಡಿದು ಅಲ್ಲಿದ್ದ ಬದಗಳನ್ನ ದಾಟಿಸಿದ್ಲು ಸ್ವಾತಿ. ಎಲ್ಲವೂ ವಿಚಿತ್ರದ ಹಾಗೆ ಅನ್ನಿಸ್ತಾ ಇತ್ತು ನನಗೆ. ತೆಂಗಿನಕಾಯಿ ತೆಂಗಿನ ಗಿಡದಿಂದ ಬರುತ್ತಾ ಅಂದಾಗ ನಕ್ಕಿದ್ಲು ಸ್ವಾತಿ. ಹೊಲ, ಕಾಲುವೆ, ನೀರು ಹರಿತಾ ಇತ್ತು. ಎಲ್ಲವನ್ನ ಅಚ್ಚರಿಯಂತೆ ನೋಡ್ಕೊಂಡು ಮನೆಗೆ ಬಂದಿದ್ವಿ. ಆಗ ಅತ್ತೆ ನಿಮ್ಮಪ್ಪ ಇವತ್ತು ರಾತ್ರಿನೇ ಹೊರಡ್ತಾನಂತೆ, ನಿನಗೆ ಅಲ್ಲಿಂದ ಏನಾದ್ರೂ ತಗೋ ಬರೋಕೆ ಹೇಳ್ಬೇಕಂತ ಕೇಳಿದ್ರು. ಆಗ ನಾನು ಹೌದು ಅಂತ ತಲೆ ಆಡ್ಸಿದ್ದೆ. ಏನ್ ಬೇಕು ಹೇಳು ಅಂತ ಕೇಳಿದ್ರು ಅತ್ತೆ. ಆಗ ನಾನು ಅದು ಅತ್ತೆ ನನ್ನ ಹತ್ರ ಎಲ್ಲ ಬರೀ ಟೀ ಶರ್ಟು, ಶಾರ್ಟ್ಸು, ಪ್ಯಾಂಟ್ಗಳೇ ಇರೋದು, ಇಲ್ಲಿ ಹಾಕೋ ಅಂತಹ ಬಟ್ಟೆಗಳು ನನ್ನ ಹತ್ರ ಇಲ್ಲ, ಇಲ್ಲಿ ಹಾಕೊಳ್ಳೋ ಅಂತ ಬಟ್ಟೆಗಳನ್ನ ತಗೊಂಡ್ ಬರೋಕೆ ಹೇಳಿ ಅಂತ ಹೇಳಿದ್ದೆ. ಆಗ ನನ್ನ ಮಾತುಗಳನ್ನ ಕೇಳಿದ ಅತ್ತೆ ನಗ್ತಾ ಅವನ್ನೆಲ್ಲ ಅಲ್ಲಿಂದ ಯಾಕೆ ತರಬೇಕು, ಇಲ್ಲೇ ಬೇಕಾದಷ್ಟು ಸಿಗತ್ತೆ, ನೀನೇ ಹೋಗಿ ನಿನ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಾ, ನಿನ್ನ ಗಂಡನನ್ನ ಕಳಿಸ್ತೀನಿ ಅಂದಾಗ ನನಗೆ ಸೀರೆ ಬಗ್ಗೆ ಏನೂ ಗೊತ್ತಿಲ್ಲ ಅತ್ತೆ ಅಂತ ಹೇಳಿದ್ದೆ. ಆಗ ಅತ್ತೆ ಪರವಾಗಿಲ್ಲ, ನನ್ನ ಮಗ ಎಲ್ಲವನ್ನ ನೋಡ್ಕೊತಾನೆ ಅಂದ್ರು. ಸರಿ ಅಂತ ತಲೆ ಆಡಿಸಿ ರೆಡಿಯಾಗಿ ಬಂದ ನಂತರ ಆ ರವಿಕೃಷ್ಣ ನನ್ನ ಕಣ್ಣಿಗೆ ಈಗ ಕಾಣಿಸಿದ್ರು. ಅವರನ್ನ ನೋಡ್ತಾ ಇದ್ದಾಗೆ ಕೋಪ ಬಂದಿತ್ತು ನನಗೆ. ಆದ್ರೆ ಕಂಟ್ರೋಲ್ ಮಾಡ್ಕೊಂಡು ಅವ್ರ ಜೊತೆ ಅವರ ಹಿಂದೆ ಬೈಕಲ್ಲೇ ಕುತ್ಕೊಂಡೆ. ಆಗ ರವಿ ಏನು ಈ ಸೀರೆ ಸೀನು ಅಂತ ನಗ್ತಾ ಕೇಳಿದ್ರು. ಆಗ ನಾನು ಅದರಲ್ಲಿ ಸೀನ್ ಏನಿದೆ, ನಿಮ್ಗೇನು ಕಷ್ಟ ಅಂತ ಕೇಳ್ದೆ. ಆಗ ರವಿಕೃಷ್ಣ ಹಾಗಲ್ಲ, ನಿನ್ಗೆ ಹೇಗೂ ಸೀರೆ ಉಡೋಕಂತೂ ಬರಲ್ಲ, ಪ್ರತಿದಿನ ನಿನ್ಗೆ ಸೀರೆ ಉಡ್ಸ್ಕೊಡೋರ್ನ ಹುಡ್ಕೋದೆ ದೊಡ್ಡ ಕೆಲಸ ಆಗಿ ಹೋಗುತ್ತೆ, ಬೆಲ್ಟ್ ಹಾಕಿರೋ ರೆಡಿಮೇಡ್ ಸ್ಯಾರಿ ಇಲ್ಲಿ ಸಿಗೋದಿಲ್ಲ, ಈ ವಿಷಯ ನಮ್ಮ ಅಮ್ಮಂಗೆ ಗೊತ್ತಾದ್ರೆ ನಮ್ಮ ಅಮ್ಮನ ಗುಂಡಿಗೆ ಅದೇನಾಗಿ ಹೋಗುತ್ತೋ ಅಂತ ನನ್ನನ್ನ ನೋಡಿ ನಕ್ಕಿದ್ರು ರವಿಕೃಷ್ಣ. ಆಗ ನಾನು ಮೊದ್ಲು ನಗೋದನ್ನ ನಿಲ್ಸು, ಮರ್ಯಾದೆಯಿಂದ ಸುಮ್ನೆ ಬೈಕ್ ಡ್ರೈವ್ ಮಾಡು, ಮೊದ್ಲೇ ಇದು ಬೈಕು, ಕೋಪದಲ್ಲಿ ನಾನೇನಾದ್ರೂ ಮಾಡಿದ್ರೆ ಮೊದ್ಲೇ ಇದು ಹಳ್ಳಿ, ಆಮೇಲೆ ಜನ ಏನೇನಾದ್ರೂ ಅನ್ಕೋತಾರೆ, ಆಮೇಲೆ ಅದಕ್ಕೆಲ್ಲ ನಾನು ಹೊಣೆಯಲ್ಲ ಅಂತ ಹೇಳಿದ್ದೆ. ಆಗ ರವಿ ಬೇಕು ಅಂದ್ರೆ ನನ್ನ ಪ್ಯಾಂಟು ಶರ್ಟ್ನೆ ಹಾಕೋ, ಅದು ನಿನ್ಗೆ ಚಂದ ಕಾಣಿಸುತ್ತೆ, ಹಾಗೆ ನನ್ನ ದುಡ್ಡು ಕೂಡ ಉಳಿಯುತ್ತೆ, ಹೇಗೋ ನಿನ್ಗೆ ಸೀರೆ ಉಡೋಕೆ ಬರಲ್ವಲ್ಲ ಅಂತ ನನ್ನನ್ನ ಆಡ್ಕೊಂಡು ನಗ್ತಾ ಇದ್ರು ರವಿಕೃಷ್ಣ. ಆಗ ನಾನು ಹಾಕೋತೀನಿ ನಿಮ್ಮ ಬಟ್ಟೆನೆ ಹಾಕೋತೀನಿ ಅಂತ ಅವರ ತೋಳಿಗೆ ಜೋರಾಗಿ ಗಿಲ್ಲಿದ್ದೆ. ಆಗ ರವಿಕೃಷ್ಣ ಬೈಕ್ ನಿಲ್ಸಿ ಅಮ್ಮ ಅಯ್ಯೋ ರಾಕ್ಷಸಿ, ಮಾವನ್ ಮಗ ಅಂತ ಗೊತ್ತಾಗಿದ ತಕ್ಷಣ ಹೀಗೆ ಗಿಲ್ತಾ ಇದೆಯಾ, ಮೊದ್ಲೇ ಗಂಡ ಅಂತ ಗೊತ್ತಾಗಿದ್ರೆ ನನ್ನ ಸಾಯಿಸೇ ಬಿಡ್ತಾ ಇದೆಯೋ ಏನೋ ಅಂತ ಕೇಳ್ತಾನೆ ಶಾಪ್ಗೆ ಕರ್ಕೊಂಡು ಹೋಗಿದ್ರು. 5 ನಿಮಿಷದಲ್ಲಿ 6 ಸೀರೆಗಳನ್ನ ಸೆಲೆಕ್ಟ್ ಮಾಡಿದ ನಾನು ಬಿಲ್ ಅನ್ನ ಅವರ ಕೈಗೆ ಇಟ್ಟಿದ್ದೆ. ಆಗ ರವಿ ಏನು ಇಷ್ಟು ಬೇಗ ಶಾಪಿಂಗ್ ಆಗೋಯ್ತಾ, ಕಡಿಮೆ ಅಂದ್ರು 4 ಗಂಟೆ ಆದ್ರೂ ಮಾಡ್ತೀಯಾ ಅನ್ಕೊಂಡಿದ್ದೆ ನಾನು ಅಂದ್ರು. ಆಗ ನಾನು ನಿಮ್ಗೋಸ್ಕರ ಶಾಪಿಂಗ್ ಮಾಡೋವಾಗ ಹಾಗೆ ಮಾಡ್ತೀನಿ, 4 ಗಂಟೆಯೇ ಶಾಪಿಂಗ್ ಮಾಡ್ತೀನಿ, ಆದ್ರೆ ಈಗ ನನ್ಗೆ ಅಷ್ಟೊಂದು ಟೈಮ್ ಬೇಕಾಗಿಲ್ಲ ಅಂತ ವಿಷಯ್ ಹೊಡೆದು ಕಣ್ ಹೊಡೆದಿದ್ದೆ ರವಿಗೆ. ಆಗ ಓಯ್ ಸಿಟಿ ಹುಡುಗಿ ಅಂತ ನನ್ನ ಹಿಂದೆಯೇ ಬಂದಿದ್ರು ರವಿಕೃಷ್ಣ ಶಾಪಿಂಗ್ ಬ್ಯಾಗ್ಗಳನ್ನ ತಗೊಂಡು. ಆಗ ನಾನೇ ಡ್ರೈವ್ ಮಾಡ್ತೀನಿ ಅಂತ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡೆ.
ಆಗ ರವಿಕೃಷ್ಣ ಸರಿ ನಿನ್ನಿಷ್ಟ ಅಂತ ನನ್ನ ಹಿಂದೆ ಕುತ್ಕೊಂಡು ನನ್ನ ನಡುವನ್ನ ಹಿಡ್ಕೊಂಡ್ರು ಅಷ್ಟೇ. ತಕ್ಷಣ ಬ್ರೇಕ್ ಹಾಕಿ ಬೈಕಿಂದ ಕೆಳಗಡೆಗೆ ಇಳ್ದೆ. ಆಗ ರವಿಕೃಷ್ಣ, ಇದೇನ್ ಪ್ರೀತಿ, ಡ್ರೈವ್ ಮಾಡ್ತೀನಿ ಅಂತ ಈಗ ತಾನೇ ಹೇಳಿ ಮತ್ತ್ಯಾಕೆ ಇಳಿದ್ಬಿಟ್ಟೆ ಅಂತ ಏನು ಗೊತ್ತಿಲ್ದೇ ಇರೋ ಅಮಾಯಕನಂತೆ ಕೇಳಿದ್ರು ನನ್ನನ್ನ. ಆಗ ನಾನು, ನೀವು ಸುಮ್ಮನೆ ಕುತ್ಕೊಂಡ್ರೆ ತಾನೇ ಡ್ರೈವ್ ಮಾಡಬಹುದು, ನೀವು ಹಾಗೆಲ್ಲ ಹಿಡ್ಕೊಂಡ್ರೆ ನಾನು ಹೇಗೆ ಡ್ರೈವ್ ಮಾಡ್ಲಿ ಅಂತ ಹೇಳಿ ತಲೆ ತಗ್ಸಿ ನಿಂತು ಬಿಟ್ಟೆ. ಆಗ ರವಿಕೃಷ್ಣ, ನೋಡಿದ್ಯಾ, ನಿನಗೂ ನಾಚ್ಕೊಳ್ಳೋದು ಕೂಡ ಗೊತ್ತು ಅಂತ ಹೇಳಿದಾಗ ನಗ್ತಾನೆ, ಸರಿ ದೂರ ಕುತ್ಕೊಳ್ಳಿ ಅಂತ ಹೇಳಿ ನಾನೇ ಡ್ರೈವ್ ಮಾಡಿದ್ದೆ. ಆಗ ರವಿಕೃಷ್ಣ, ನಾನು ಬಿದ್ಬಿಟ್ರೆ ಏನ್ ಮಾಡ್ಲಿ ಅಂತ ಅಮಾಯಕನ್ ಹಾಗೆ ಕೇಳಿದ್ರು. ಆಗ ನಾನು, ಸರಿ ಭುಜದ ಮೇಲೆ ಕೈ ಇಟ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ದೆ. ನಾನು ಹೇಳಿದ ಕೂಡ್ಲೆ ಮಹಾಪ್ರಸಾದ ಅಂತ ನಾಟಕೀಯವಾಗಿ ಹೇಳಿ ನನ್ನ ಭುಜದ ಮೇಲೆ ಕೈ ಇಟ್ಟಿದ್ರು ರವಿಕೃಷ್ಣ. ಬೈಕ್ನ ಅವರ ತೋಟದ ಹತ್ರ ನಿಲ್ಸಿ ಅಲ್ಲೇ ಹುಲ್ಲಿನ ಮೇಲೆ ಕುತ್ಕೊಂಡ್ವಿ ಇಬ್ರು. ಸ್ವಲ್ಪ ಹೊತ್ತು ಕೂತು ನಂತರ ರವಿ ಹೊರಡೋಣ ಅಂತ ಹೇಳಿದಾಗ, ಭಾವ ಅಂತ ಕರಿಬಹುದು ಅಲ್ವಾ ನೀಟಾಗಿ, ಅದ್ಬಿಟ್ಟು ಏನದು ರವಿ ರವಿ ಅಂತ ಫೀಲ್ ಇಲ್ದೆ ಕರಿತಾ ಇದೀಯಾ ಅಂತ ಕೇಳಿದ್ರು ರವಿಕೃಷ್ಣ. ಆಗ ನಾನು, ಅದೆಲ್ಲಾನು ಡ್ಯಾಡಿ ಬಂದ್ಮೇಲೆ ಕರೆಯೋದು, ಸದ್ಯಕ್ಕೆ ಇಷ್ಟೇ ಸಾಕು ಅಂತ ಹೇಳಿದ್ದೆ. ಆಗ ರವಿಕೃಷ್ಣ, ಅಯ್ಯೋ ದೇವ್ರೆ, ಇನ್ನೂ ಡೌಟಾ ನಿನಗೆ ಅಂತ ಕೇಳಿದ್ರು. ಆಗ ನಾನು, ಡೌಟ್ ಏನೂ ಇಲ್ಲ, ಜಾಗ್ರತೆ ಅಷ್ಟೇ ಅಂತ ಹೇಳಿ ಸುಮ್ಮನೆ ಆದೆ. ಇನ್ನು ಇಲ್ಲೇ ಇವ್ರ ಜೊತೆ ಒಬ್ಳೆ ಇರೋದು ಸರಿಯಲ್ಲ ಅನ್ಸಿ ಅವರನ್ನ ಕರ್ಕೊಂಡು ಮನೆಗೆ ಬರೋ ಅಷ್ಟ್ರಲ್ಲಿ ಅಪ್ಪ ಅಮ್ಮ ಇಬ್ರು ಬಂದಿದ್ರು. ಅವ್ರ ಮುಂದೆ ಹೋಗೋಕೆ ನನಗೆ ಭಯ ಆಗ್ತಾ ಇತ್ತು. ಡ್ಯಾಡಿ ನನ್ನನ್ನ ಅರ್ಥ ಮಾಡ್ಕೊಂಡು ನನ್ನ ಹತ್ತಿರಕ್ಕೆ ಬಂದ್ರು. ಅಳ್ತಾ ನನ್ನನ್ನ ಕ್ಷಮಿಸ್ಬಿಡಿ ಡ್ಯಾಡಿ ಅಂತ ಅವರನ್ನ ಅಪ್ಕೊಂಡೆ. ಆಗ ಅವರು, ನಿನ್ನ ತಪ್ಪು ಏನು ಇಲ್ಲಮ್ಮ, ಅಂದುಕೊಳ್ದೇನೆ ದೊಡ್ಡವರ ಒತ್ತಾಯದಿಂದ ನಿನಗೆ ಚಿಕ್ಕಂದಿನಲ್ಲೇ ಮದುವೆ ಮಾಡ್ಬಿಟ್ವಿ. ಆದ್ರೆ ಈ ಮದುವೆಯಿಂದ ನಿನ್ನ ಆಸೆ ಕನಸುಗಳಿಗೆ ತೊಂದರೆ ಆಗ್ಬಾರ್ದು, ನಿನ್ನನ್ನ ಸಂಕಷ್ಟಕ್ಕೆ ಸಿಲುಕಿಸ್ಬಾರ್ದು ಅಂತ ನಿನ್ನನ್ನ ಕರ್ಕೊಂಡು ಡೆಲ್ಲಿಗೆ ಹೊರಟು ಹೋದ್ವಿ. ನಿನಗೆ ಮದುವೆ ಆಗಿದೆ ಅನ್ನೋದನ್ನ ನಿನ್ನ ತಲೆಯಲ್ಲಿ ತುಂಬದೆ ಸ್ವತಂತ್ರವಾಗಿ ನೀನು ನಿನ್ನ ನಿರ್ಣಯಗಳನ್ನ ತೆಗೆದುಕೊಳ್ಳೋ ಹಾಗೆ ಬೆಳೆಸೋದ್ವು. ಈಗ ನೀನು ಯಾವುದೇ ತೀರ್ಮಾನ ತಗೊಂಡ್ರು ಅದು ನಿನ್ನಿಷ್ಟವೇ. ಈ ಮದುವೆ ಚಿಕ್ಕಂದಿನಲ್ಲೇ ಮಾಡಿರೋದ್ರಿಂದ ಅದನ್ನ ನೀನು ಪಾಲಿಸ್ಬೇಕು ಅನ್ನೋದು ಏನೂ ಇಲ್ಲ. ಆದ್ರೆ ರವಿ ಕೂಡ ಈಗ ಸೆಟಲ್ ಆಗಿದ್ದಾನೆ. ನೀನಂದ್ರೆ ಅವನಿಗೂ ತುಂಬಾನೇ ಇಷ್ಟ. ನಿನ್ನನ್ನ ಇಲ್ಲಿಗೆ ಕರ್ಕೊಂಡು ಬರೋಕೆ ಅವನ ಪ್ರೀತಿಯೇ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಮುಂದಿನದು ಎಲ್ಲ ನಿನ್ನಿಷ್ಟನಮ್ಮ, ನೀನು ಹೇಳ್ದಂತೆಯೇ ನಡೆಯುತ್ತೆ. ಭಯ ಪಡ್ಬೇಡ, ನಾಚಿಕೆ ಕೂಡ ಪಡ್ಬೇಡ, ಏನೇ ಇದ್ರು ನೇರವಾಗಿ ಹೇಳು ಅಂತ ಹೇಳಿದ್ರು ಡ್ಯಾಡಿ. ಆಗ ನಾನು, ನನ್ಗೇನು ತಿಳಿತಾ ಇಲ್ಲ ಡ್ಯಾಡಿ, ಆದ್ರೆ ರವಿಕೃಷ್ಣ ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ತಲೆ ತಗ್ಗಿಸ್ದಾಗ ಭವ್ಯ ಬಂದು, ರವಿಕೃಷ್ಣ ಪ್ರೀತಿಗೆ ತುಂಬಾ ಇಷ್ಟ ಆಗಿದ್ದಾರೆ ಅಂಕಲ್, ಹಾಗೆ ಈ ಊರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ, ಹಾಗಾದ್ರೆ ನಿನಗೂ ಕೂಡ ಈ ಊರಲ್ಲೇ ಸಂಬಂಧ ನೋಡ್ತೀವಿ ಭವ್ಯ ಅಂತ ಡ್ಯಾಡಿ ಹೇಳಿದಾಗ ನಾನು ಮತ್ತೆ ಭವ್ಯ ನಾಚಿಕೆ ಪಡ್ತಾ ರೂಮ್ ಒಳಗಡೆ ಓಡ್ ಹೋಗಿದ್ವಿ. ಯಾರ್ದೋ ಮದುವೆಗೆ ಅಂತ ಬಂದ್ರೆ ಅದು ನನ್ನ ಮದುವೆಗೆ ಬಂದು ನಿಂತಿತ್ತು. ರವಿಯ ಜೊತೆ ಜೀವನವನ್ನ ಊಹಿಸ್ಕೊಳ್ತಾ ಅವನನ್ನ ಕಾಡಿಸ್ತಾ ಇದ್ದೆ. ಒಂದು ವಾರದೊಳಗೆ ನಿಶ್ಚಿತಾರ್ಥವನ್ನ ಕೂಡ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ವಿ. ಟ್ರೈನ್ ಹತ್ಸೋದಕ್ಕೆ ನಮ್ಮ ಜೊತೆ ರವಿಕೃಷ್ಣನೇ ಬಂದಿದ್ರು. ನನ್ನ ಕಣ್ಣಲ್ಲಿ ನೀರು ಬೇಡ ಅಂದ್ರೂ ಬರ್ತಾ ಇತ್ತು. ಅದು ಯಾರಿಗೂ ಕಾಣಿಸ್ಬಾರ್ದು ಅಂತ ಕಣ್ಣೀರನ್ನ ಮರೆಮಾಚೋಕೆ ಪ್ರಯತ್ನ ಪಡ್ತಾ ಇದ್ದೆ ನಾನು. ಆಗ ರವಿಕೃಷ್ಣ, ಪ್ರೀತಿ, ಈ ದಿನವನ್ನ ನೀನು ಎಂಜಾಯ್ ಮಾಡು, ನಂತರದ ದಿನಗಳಲ್ಲಿ ನಿನ್ನನ್ನ ಹೀಗೆ ಕಳಿಸೋದು ಇರೋದೇ ಇಲ್ಲ. ಮದುವೆ ಆದ ನಂತರವೂ ನೀನು ನೀನಾಗೆ ಇರಬಹುದು. ನಿನ್ನನ್ನ ಬೈಯೋರಾಗ್ಲಿ ನಿನಗೆ ನೋವು ಕೊಡೋರಾಗ್ಲಿ ಯಾರೂ ಇರೋದಿಲ್ಲ, ಸರಿನಾ ಅಂತ ನನ್ನ ಕಣ್ಣೀರನ್ನ ಒರೆಸಿದ್ರು. ಟ್ರೈನ್ ಹೊರಟ ಕೂಡ್ಲೆ ಅವರ ಕೈಯನ್ನ ಹಿಡ್ಕೊಂಡೆ. ಆದ್ರೆ ಟ್ರೈನ್ ಮುಂದೆ ಮುಂದೆ ಸಾಗ್ತಾ ನಮ್ಮಿಬ್ಬರ ಕೈ ದೂರ ಆಯ್ತು. ನಾನು ಬಂದು ನನ್ನ ಸೀಟ್ನಲ್ಲಿ ಕುಳಿತುಕೊಂಡೆ. ಈ ಟ್ರೈನ್ನಲ್ಲಿ ಎಷ್ಟು ಜೀವನಗಳು ಬೆಸೆಯುತ್ತೋ ಅಂದ್ಕೊಂಡೆ ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಗೆ ಹೋದ ಕೂಡ್ಲೆ ಮತ್ತೆ ಎಂದಿನ ಜೀವನವೇ, ಅದೇ ಕೆಲಸಗಳು. ಅವನ್ನೆಲ್ಲ ನೋಡಿ ಕರ್ನಾಟಕಕ್ಕೆ ಹೋದಾಗ ಅಲ್ಲಿದ್ದ ಪ್ರೀತಿ ನಾನೇನ ಅನ್ಸಿತ್ತು ನನಗೆ. ಹಾಗೆ ಅಂದ್ಕೊಳ್ತಾ ದಿನಗಳನ್ನ ಕಳೆಯುವಾಗ್ಲೇ ಮದುವೆ ದಿನಗಳು ಕೂಡ ಹತ್ತಿರಕ್ಕೆ ಬಂದಿತ್ತು. ಎಲ್ರೂ ನೋಡ್ತಾ ಇದ್ದಂತೆ ನಾನು ಪ್ರೀತಿಯಿಂದ ಪ್ರೀತಿ ರವಿಕೃಷ್ಣ ಆಗಿ ಹೋಗಿದ್ದೆ. ನಮ್ಮ ಮದುವೆಯಾಗಿ ವರ್ಷಗಳೇ ಕಳೆದಿವೆ. ಇಬ್ರು ಮಕ್ಕಳೊಂದಿಗೆ ನಮ್ಮ ಜೀವನ ಸುಗಮವಾಗಿ ಸಾಗ್ತಾ ಇದೆ. ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತಾರೆ,
ಆದ್ರೆ ಮದುವೆಗಳು ಭೂಮಿಯ ಮೇಲೂ ನಡೆಯುತ್ತೆ. ಹಲವು ಸಿಟ್ಟು ಅಳುಕುಗಳ ನಡುವೆ ನಮ್ಮ ಬದುಕು ಸುಂದರ ಕನಸಿನಂತೆ ಸಾಗ್ತಾ ಇದೆ. ನನ್ನ ವಿಚಾರದಲ್ಲಿ ಚಿಕ್ಕ ತಪ್ಪು ನಿರ್ಣಯವನ್ನ ತೆಗೆದುಕೊಂಡ್ರು ಕೂಡ ನನ್ನ ತಂದೆ ನನ್ನನ್ನ ನಾನಾಗೆ ಇರುವಂತೆ ನೋಡ್ಕೊಂಡಿದ್ರು. ಅದಕ್ಕೆ ನನ್ನ ಅತ್ತೆ ಮನೆಯವರು ಗಂಡ ಕೂಡ ಜೊತೆಯಾಗಿದ್ರು. ಗಂಡ ಮತ್ತೆ ಅತ್ತೆಯ ಮನೆಯವರ ಸಹಕಾರದಿಂದ ಜೀವನ ಚೆನ್ನಾಗೆ ಸಾಗ್ತಾ ಇದೆ. ಮದುವೆ ಆದ ಕೂಡಲೇ ಎಲ್ಲ ಮುಗ್ದಿಲ್ಲ. ನನ್ನ ವ್ಯಕ್ತಿತ್ವವನ್ನ ಬದಲಾಯಿಸ್ಕೊಳ್ದೆ ದಿನನಿತ್ಯ ನನ್ನನ್ನೇ ಬದಲಾಯಿಸ್ಕೊಳ್ತಾ ಇದ್ದೇನೆ. ಸೊಸೆಯಾಗ್ತಾ ಇದ್ದೇನೆ, ತಾಯಿ ಆಗ್ತಾ ಇದ್ದೀನಿ. ಅದಕ್ಕೆ ತಕ್ಕಂತೆ ನನ್ನ ಕುಟುಂಬ ಸದಸ್ಯರು ಪ್ರತಿ ಪಾತ್ರಕ್ಕೂ ಹೊಂದ್ಕೊಳ್ಳೋಕೆ ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಹಲವರ ಸುಂದರ ಕನಸು ಇದು ನನ್ನ ಜೀವನದಲ್ಲಿ ನನಸಾಗಿದೆ. ಇದು ಪ್ರೀತಿ ಅನ್ನೋ ನನ್ನ ಕತೆ. ಈ ಕತೆ ನಿಮ್ಗಿಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಮತ್ತಷ್ಟು ಒಳ್ಳೆ ಕತೆಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.